ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಗ್ರಾಮದಲ್ಲಿ ನಡೆದ ತಾಲೂಕು ಮಟ್ಟದ ರಾಸುಗಳ ಅಧಿಕ ಹಾಲು ಕರೆಯುವ ಸ್ಪರ್ಧೆ ಮತ್ತು ಮಿಶ್ರತಳಿ ಕರುಗಳ ಪ್ರದರ್ಶನ ಮತ್ತು ಎಂಪಿಸಿಎಸ್ ಸಂಘದ 50ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬಾಮೂಲ್ ಅಧ್ಯಕ್ಷ ಡಿಕೆ ಸುರೇಶ್, ರೈತರು ಸ್ಥಳೀಯವಾಗಿ ಬದುಕು ಕಟ್ಟಿಕೊಳ್ಳಲು, ಸ್ವಾಭಿಮಾನದಿಂದ ಜೀವಿಸಲು ಹೈನುಗಾರಿಕೆ ಸ್ಫೂರ್ತಿದಾಯಕವಾಗಿದೆ. ದೇಶದಲ್ಲಿ ನಂದಿನಿಗೆ ಉತ್ತಮ ಸ್ಪಂದನೆ ದೊರೆಯುತ್ತಿದೆ. ರುಚಿ, ಬೆಲೆ, ತೂಕ ಸೇರಿದಂತೆ ಗುಣಮಟ್ಟಕ್ಕೆ ನಂಬಿಕಾರ್ಹವಾಗಿದೆ. ಇದಕ್ಕೆಲ್ಲ ರೈತರು ಕಾರಣ. ಇದೇ ರೀತಿ ರೈತರು ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಗೆ ಹೆಚ್ಚಿನ ಆದ್ಯತೆ ನೀಡಿ ಉತ್ತಮ ಗುಣಮಟ್ಟದ ಹಾಲನ್ನು ನೀಡಬೇಕು ಎಂದರು. ರಾಜ್ಯಕ್ಕೆ ಹೋಲಿಸಿದರೆ ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಹೆಚ್ಚು. ತಾಲೂಕಿನಲ್ಲಿ ಈ ಹಿಂದೆ ಪ್ರತಿದಿನ 1.80 ಲಕ್ಷ ಲೀಟರ್ನಷ್ಟು ಹಾಲು ಸಂಗ್ರಹಿಸಲಾಗುತ್ತಿತ್ತು. ಆದರೆ ಈಗ 1.5 ಲಕ್ಷ ಲೀಟರ್ನಷ್ಟು ಸಂಗ್ರಹಿಸಲಾಗುತ್ತಿದೆ. ಇದಕ್ಕೆ ಕಾರಣ ರೈತಾಪಿ ಜನರು ವ್ಯವಸಾಯದಿಂದ ದೂರ ಉಳಿಯುತ್ತಿರುವುದು. ಹೈನುಗಾರಿಕೆಯಿಂದ ನಷ್ಟ ಸಂಭವಿಸುವ ಭಾವನೆಯಲ್ಲಿ ಹೊತ್ತು ಮುಂದಿನ ಪೀಳಿಗೆಗೆ ಉತ್ತೇಜನ ನೀಡದಿರುವುದು. ಆದರೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುತ್ತಾ ಉದ್ಯೋಗದಾತರಾಗಿ, ಅನ್ನದಾತರಾಗಿ ಯಶಸ್ವಿಯಾಗಿ ಜೀವಿಸುವ ಸ್ವಾತಂತ್ರ್ಯ ಕೃಷಿ ಕ್ಷೇತ್ರದಲ್ಲಿ ಕಾಣಬಹುದು ಎಂದರು. ಹಾಲು ಒಕ್ಕೂಟದಿಂದ ದೊಡ್ಡಬಳ್ಳಾಪುರ ಕ್ಷೇತ್ರದ ನಿರ್ದೇಶಕರಾದ ಆನಂದ್ರವರ ನೇತೃತ್ವದಲ್ಲಿ ಹಾಲು ಕರೆಯುವ ಸ್ಪರ್ಧೆಯನ್ನ ಏರ್ಪಾಡು ಮಾಡಿದ್ದಾರೆ. ಮಿಶ್ರತಳಿಗಳ ಪ್ರದರ್ಶನ ಒಂದು ಕಡೆ, ಜೊತೆಗೆ ಹಸುಗಳನ್ನ ಹಾಲು ಯಾರು ಹೆಚ್ಚು ಹಸುಗಳನ್ನ ಚೆನ್ನಾಗಿ ಸಾಕಿ ಹಾಲು ಕರೀತಾರೆ ಅವರಿಗೆ ಸ್ಪರ್ಧೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ರೈತರನ್ನ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಹೆಚ್ಚು ಜನ ಇನ್ನು ಹೈನುಗಾರಿಕೆ ಕಡೆ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ. ಬಾಮೂಲ್ ನಿರ್ದೇಶಕ ಬಿಸಿ ಆನಂದ್ ಮಾತನಾಡಿ, ತಾಲೂಕಿನ ಮೆಣಸಿಗೇಟ್ ಬಳಿ ನಂದಿನಿಯ ಪ್ಲಾಂಟ್ ನಿರ್ಮಾಣಕ್ಕೆಂದು ಈಗಾಗಲೇ 15 ಎಕರೆ ಸ್ಥಳ ಗುರುತಿಸಿದ್ದು ನೆನೆಗುದಿಗೆ ಬಿದ್ದಿದೆ. ಇಲ್ಲಿನ ಯುವಕ ಉದ್ಯೋಗದ ಹಿತದೃಷ್ಟಿಯಿಂದ ಪ್ಲಾಂಟ್ ನಿರ್ಮಾಣಕ್ಕೆ ಒತ್ತು ನೀಡಬೇಕಾಗಿದೆ. ತಾಲೂಕಿನ ಸಾಕಷ್ಟು ಯುವಕರು ಉದ್ಯೋಗ ಇಲ್ಲದೆ ಪರದಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ಲಾಂಟ್ ನಿರ್ಮಾಣವಾದಲ್ಲಿ ಸಾಕಷ್ಟು ಯುವಕರ ಬದುಕು ಹಸನಾಗುವುದು ಎಂದು ಡಿಕೆ ಸುರೇಶ್ ಪ್ಲಾಂಟ್ಗೆ ನಿರ್ಮಾಣಕ್ಕೆ ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಡಿಕೆ ಸುರೇಶ್, ಜಿಲ್ಲೆಯ 4 ತಾಲೂಕುಗಳಲ್ಲಿ ಹಾಲಿನ ಉತ್ಪನ್ನಗಳ ಘಟಕ ಸ್ಥಾಪಿಸಲು ಜಮೀನುಗಳನ್ನು ಮೀಸಲಿಡಲಾಗಿದೆ. ಈ ಕುರಿತು ಒಕ್ಕೂಟ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ. ರೈತರು ಹಸುಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಯಾವುದೇ ಆತಂಕವಿಲ್ಲದೆ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ತಿಳಿಸಿದರು. ಇನ್ನು ಸಂಸದ ಡಾ ಕೆ ಸುಧಾಕರ್ ಮಾತನಾಡಿ, ರೈತರಿಗೆ ಕೃಷಿ ಪ್ರಧಾನ ಕಸುಬು ಆದರೂ ಹೈನುಗಾರಿಕೆಯಿಂದ ಸುಸ್ಥಿರ ಆದಾಯ ಗಳಿಸುವ ಮೂಲಕ ನೆಮ್ಮದಿ ಜೀವನ ನಡೆಸುತ್ತಿದ್ದಾರೆ. ಯುವಕರು ಮಿನಿ ಡೈರಿಗಳ ಸ್ಥಾಪನೆ ಮಾಡಿದರೆ 50% ಸಬ್ಸಿಡಿ ನೀಡಲಾಗುವುದು ಎಂದರು. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಮ್ಮ ಬಮೂಲ್ ನಿರ್ದೇಶಕರು ನಮ್ಮ ಆನಂದ್ ಅವರು, ಬಿಸಿ ಆನಂದ್ ಅವರು, ನಮ್ಮ ಜನಪ್ರಿಯ ಶಾಸಕರು ಧೀರಜ್ ಮುನ್ರಾಜುರವರ ನಾಯಕತ್ವದಲ್ಲಿ ಮತ್ತು ಇನ್ನೂ ಕೂಡ ನಮ್ಮ ಕಡತನಮಲೆ ಸತೀಶ್ ರವರು, ನಮ್ಮ ನೆಲಮಂಗಲ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಬೈರೇಗೌಡರು, ದೇವನಹಳ್ಳಿ ಮುನ್ರಾಜು ಅವರು, ಎಲ್ಲ ನಿರ್ದೇಶಕರುಗಳು ಕೂಡ ಬಂದಿದ್ದಾರೆ. ಆದ್ರೆ ಇವತ್ತು ತಾಲೂಕು ಮಟ್ಟದ ಹೈನುಗಾರಿಕೆಗೆ ವಿಶೇಷ ಒತ್ತನ್ನು ಕೊಡುವಂತ ರೀತಿಯಲ್ಲಿ ಹಾಲು ಕರೆಯುವ ಒಂದು ಸ್ಪರ್ಧೆಯನ್ನ ಇಟ್ಟಿದ್ದಾರೆ. ಜೊತೆಗೆ ವಿವಿಧ ರಾಸುಗಳ ತಳಿಯ ಕರುಗಳ ಪ್ರದರ್ಶನ ಕೂಡ ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಇದು ರೈತರಿಗೆ ಒಂದು ಪ್ರೋತ್ಸಾಹ ಕೊಡುವಂತ ಒಂದು ಕಾರ್ಯಕ್ರಮ. ಇದು ವಿನೂತನ ಕಾರ್ಯಕ್ರಮ. ಹಾಲು ಕರೆಯುವ ಸ್ಪರ್ಧೆಯಲ್ಲಿ 60 ಮಿಶ್ರತಳಿ ಹಸುಗಳು ಭಾಗವಹಿಸಿದ್ದು, ಆಚಾರ್ಲಹಳ್ಳಿ ಗ್ರಾಮದ ಹೇಮಂತ್ 38.9 ಲೀಟರ್ ಹಾಲು ಕರೆದು ಮೊದಲ ಬಹುಮಾನ ಪಡೆದರೆ, 30.55 ಲೀಟರ್ ಹಾಲು ಕರೆದ ಸುಣಗಲ್ಲನಹಳ್ಳಿಯ ಲಿಖಿತ್ ದ್ವಿತೀಯ ಸ್ಥಾನ ಹಾಗೂ 29.2 ಲೀಟರ್ ಹಾಲು ಕರೆದ ಹುಸ್ಕೂರಿನ ಗಜೇಂದ್ರ ತೃತೀಯ ಬಹುಮಾನ ಪಡೆದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.